ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕಾಂಗ್ರೆಸ್ ಸರ್ಕಾರವನ್ನ ಆರಂಭದಲ್ಲಿ ಜನ ಹೆಗ್ಲ ಮೇಲೆ ಹೊತ್ಕೊಂಡು ಮೆರೆಸಿದ್ರು, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಖುಷ್ ಅಂದ್ರು, ಶಾಬಾಷ್ ಅಂದ್ರು, ಬೈ ಎಲೆಕ್ಷನ್ ಅಲ್ಲಿ 3 ಗೆಲ್ಸಿದ್ರು. ಆದ್ರೆ ಇದೀಗ ಪ್ರತಿಪಕ್ಷಗಳ ಟೀಕೆಗಳು, ಬೆಲೆ ಏರಿಕೆ ವಿರುದ್ಧ ಪ್ರೊಟೆಸ್ಟ್ ಮತ್ತಷ್ಟು ಶುರು ಆಗಿದ್ದಾವೆ. ಅದೆಲ್ಲ ರಾಜಕೀಯವಾಗಿ ಏನೇ ಇದ್ರು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತ ಕೆಲವೊಂದು ಸಚಿವರುಗಳ ಕೆಲಸ ಮಾತ್ರ ಶ್ಲಾಘನೀಯ. ಎಸ್, ಆಬ್ವಿಯಸ್ಲಿ ತಂಬಲೇನಲ್ಲಿ ಗೊತ್ತಾಗಿರುತ್ತೆ ನಾನು ಹೇಳಕೊಟ್ಟಿರೋದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಬಗ್ಗೆ. ಒಳ್ಳೇದ್ ಮಾಡಿದಾಗ ಒಳ್ಳೇದನ್ನ ಹೇಳಬೇಕು, ಕೆಟ್ಟದ್ದು ಮಾಡಿದಾಗ ಚಾಟಿ ಬೀಸ್ದಂಗೆ ಮಾತಾಡಬೇಕು. ಗೊತ್ತಾಗಬೇಕಲ್ವ ಅವ್ರು ಏನ್ ಮಾಡ್ತಾವ್ರೆ ಏನು ಅಂತ. ಇಡೀ ದೇಶದಲ್ಲೇ ಕರ್ನಾಟಕದ ಕಾರ್ಮಿಕ ಇಲಾಖೆ ಮಾದರಿಯಾಗಿ ನಿಲ್ತಾ ಇದೆ. ಕಾರ್ಮಿಕ ಇಲಾಖೆ ಅಂದಾಕ್ಷಣ ಕರ್ನಾಟಕವನ್ನ ಉದಾಹರಣೆಯಾಗಿ ತಗೋತಾರೆ ಇಡೀ ದೇಶದಲ್ಲಿ. ಅದಕ್ಕೆ ಕಾರಣ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾಡಿರುವಂತ ಅಮೂಲಾಗ್ರ ಬದಲಾವಣೆಗಳು. ಕಾರ್ಮಿಕ ಇಲಾಖೆಯ ಜವಾಬ್ದಾರಿಯನ್ನ ಹೊತ್ಕೊಂಡ ಬಳಿಕ ಸಂಘಟಿತ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಸುಮಾರು ರಾಜ್ಯದಲ್ಲಿ ಇರುವಂತ 23 ಕಾರ್ಮಿಕ ಸಂಘಟನೆಗಳು, ಅಂದ್ರೆ ಕಾರ್ಮಿಕ ಸೆಕ್ಟರ್ಗಳು, ಬೇರೆ ಬೇರೆ ವಲಯಗಳು, ಕಮ್ಮಾರರಾಗಿರ್ಬೋದು, ಚಮ್ಮಾರರಾಗಿರ್ಬೋದು, ಅಕ್ಕಸಾಲಿಗರಾಗಿರ್ಬೋದು, ಮಡಿವಾಳರಾಗಿರ್ಬೋದು, ಮೆಕ್ಯಾನಿಕ್ಗಳು, ಕೂಲಿ ಕಾರ್ಮಿಕರು, ಎಲ್ಲರ ಪರವಾಗಿ ದನಿಯಾಗಿ ನಿಂತಿರುವಂತ ಏಕೈಕ ಇಲಾಖೆ ಕಾರ್ಮಿಕ ಇಲಾಖೆ. ಅದಕ್ಕೆ ಕಾರಣ ಸಚಿವ ಸಂತೋಷ್ ಲಾಡ್. ಗಿಗ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿಯನ್ನ ಸ್ಥಾಪಿಸೋದಕ್ಕಾಗಿ ರಾಜ್ಯ ಸರ್ಕಾರ ಅಸ್ತು ಅಂದಿದೆ. ಅದಕ್ಕೆ ಕಾರಣ ಏಕೈಕ ವ್ಯಕ್ತಿ ಸಂತೋಷ್ ಲಾಡ್. ಸರಿ, ಯಾರಪ್ಪ ಗಿಗ್ ಕಾರ್ಮಿಕರು ಅಂದ್ರೆ? ಈ ಸ್ವಿಗ್ಗಿ, ಝೊಮ್ಯಾಟೊ, ಪೋರ್ಟರು, ಅಮೆಝಾನು ಇಂಥ ಕಡೆ ಎಲ್ಲ ಕೆಲಸ ಮಾಡ್ತಾರೆ. ಅಂದರೆ ಒಂದು ನಿಗದಿತ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕೆಲಸ ಮಾಡ್ತಾರೆ, ನಿಗದಿತ ಸಮಯದಲ್ಲಿ ಕೆಲಸ ಮಾಡ್ತಾರೆ. ಏನೊಂದು 2 ವೀಲರ್ ಇದ್ರೆ ಆಯಿತು, ಲೈಸೆನ್ಸ್ ಇದ್ರೆ ಆಯಿತು ಅಂದ್ಕೊಂಡು ಇಡೀ ಮಳೆ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ ಸುತ್ತಾ ಇರ್ತಾರೆ. ನಾನು ಎಕ್ಸಾಂಪಲ್ ಹೇಳ್ತಿರೋದಷ್ಟೇ, ಸ್ವಿಗ್ಗಿ, ಝೊಮ್ಯಾಟೊ ಅವ್ರನ್ನ. ಅವ್ರಗಳಿಗೂ ಕೂಡ ಒಂದು ಸಂಘಟನೆ ಇದೆ, ಅದಕ್ಕಾಗಿ ಕೂಡ ಸರ್ಕಾರ ಪರಿಶ್ರಮ ಪಡ್ತಾ ಇದೆ, ಅದಕ್ಕಾಗಿ ಕೂಡ ಒಂದು ಇಲಾಖೆ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ದಯವಿಟ್ಟು ಇದನ್ನ ನೋಡ್ತಾ ಇದ್ರೆ ಕಾರ್ಮಿಕ ವರ್ಗದವರು ದಯವಿಟ್ಟು ಗಿಗ್ ಕಾರ್ಮಿಕರುಗಳಿಗೆ ತಿಳಿಸಿ, ನಿಮ್ಮಗಳ ಕ್ಷೇಮಾಭಿವೃದ್ಧಿಗಾಗಿ ಒಂದು ಮಂಡಳಿ ರಚನೆ ಆಗುತ್ತೆ. ಅದಕ್ಕೆ ಸಂತೋಷ್ ಲಾಡ್ ಅವಿರತವಾಗಿ ಪ್ರಯತ್ನ ಪಟ್ಟರು, ಅದೀಗ ಸಕ್ಸಸ್ ಆಗಿದೆ. ಪ್ಲಾಟ್ಫಾರ್ಮ್ ಆಧಾರಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿಗಾಗಿ ಸಚಿವ ಸಂಪುಟ ಸಭೆ ಅಸ್ತು ಅಂತೂ ಸಂತೋಷ್ ಲಾಡ್ ಅವ್ರಿಗೆ ಇದಕ್ಕಿಂತ ದೊಡ್ಡ ಯಶಸ್ಸು ಬೇಕಾಗಿಲ್ಲ. ಒಂದು ಟರ್ಮ್ ಅಲ್ಲಿ ಸಚಿವರಾಗಿ ಏನೇನು ಮಾಡಬೇಕು ಅಂದ್ರೆ ಯಾರೋ 5 ವರ್ಷದಲ್ಲಿ ಕನ್ನಂಬಾಡಿ ಕಟ್ಟಕ್ಕೆ ಆಗ್ಬಿಡಲ್ಲ. ಆದರೆ ಇರುವಂತ ಅವಧಿಯಲ್ಲಿ ಯಾವೆಲ್ಲ ಕೆಲಸವನ್ನ ಮಾಡಬೇಕು ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ರೆ ನಿಜಕ್ಕೂ ಎಲ್ಲರಿಗೂ ಒಳ್ಳೇದಾಗುತ್ತೆ. ಕಾರ್ಮಿಕ ಇಲಾಖೆಯ ಸೌಲಭ್ಯಗಳನ್ನ ಪಡ್ಕೋಬೇಕು ಅಂದ್ರೆ ಮೊದಲು ಕಾರ್ಮಿಕ ಇಲಾಖೆ ಕಾರ್ಡ್ ಇರಬೇಕು. ಸಂತೋಷ್ ಲಾಡ್ ಅವ್ರಿಗೆ ಇದ್ದಂತ ಅತಿ ದೊಡ್ಡ ಸವಾಲು ಅಂದ್ರೆ ರಾಜ್ಯದಲ್ಲಿ ಇದ್ದಂತ ನಕಲಿ ಕಾರ್ಡ್ಗಳು. ಅವೆಲ್ಲವನ್ನ ತೆಗೆದಾಕಿ, ಸರ್ಕಾರಿ ಅಧಿಕಾರಿಗಳ ಕೈಲೆಲ್ಲ ಕಾರ್ಮಿಕ ಇಲಾಖೆ ಕಾರ್ಡ್ ಇತ್ತು, ಎಲ್ಲ ಫೇಕ್ ಕಾರ್ಡ್ಗಳನ್ನ ತೆಗೆದಾಕಿ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವ್ರಿಗೆ ಕಾರ್ಡ್ ಕೊಡೋ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ನೋಂದಾಯಿತ ಗಿಗ್ ಕಾರ್ಮಿಕ ಇಲಾಖೆಯಲ್ಲಿ ಬರುವಂಥ ಗಿಗ್ ಕಾರ್ಮಿಕರು ಅವರ ಕ್ಷೇಮಾಭಿವೃದ್ಧಿಗಾಗಿ ಸಂಪುಟ ಸಭೆ ಅಸ್ತು ಹೊಂದಿದ್ದು, ಇದೀಗ ಅವ್ರಿಗಾಗಿ ಕ್ಷೇಮಾಭಿವೃದ್ಧಿಗಾಗಿ ಒಂದು ಮಂಡಳಿ ರಚನೆ ಆಗುತ್ತೆ. ಇದಕ್ಕೆ ಅವ್ರು ಬರೀ ಇಲ್ಲೂ ಹೋರಾಟ ಮಾಡಲಿಲ್ಲ, ಡೆಲ್ಲಿಗೆ ಹೋಗ್ಬಿಟ್ಟು ರಾಹುಲ್ ಗಾಂಧಿ ಅವ್ರ ಜೊತೆ ಕೂತ್ಕೊಂಡ್ರು. ಇದಾಗಬೇಕು, ಇದಕ್ಕೆ ಒತ್ತಡ ಹಾಕಿ, ಇದೆಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ ಇರುವಂಥ ಎಲ್ಲ ರಾಜ್ಯಗಳಲ್ಲಿ ಬಂದರೆ ಒಳ್ಳೆಯದು ಅಂತ. ಸೆಂಟ್ರಲ್ ಅಂತೂ BJP ಇರೋದು, NDA. ಹೀಗಾಗಿ ಕರ್ನಾಟಕದ ಮಟ್ಟಿಗೆ ಇಡೀ ದೇಶದಲ್ಲಿ ಕಾರ್ಮಿಕರು ಖುಷಿ ಪಡುವಂತ ವಿಚಾರ ಇದು. ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿಯ ನಿಟ್ಟಿನಲ್ಲಿ ಈ ಮಸೂದೆ ಮಹತ್ವವಾಗಿದ್ದು, ಲಕ್ಷಾಂತರ ಕಾರ್ಮಿಕರಿಗೆ ಇದರಿಂದ ಸಹಾಯ ಆಗುತ್ತೆ. ಒಂದು ರೀತಿಯಲ್ಲಿ ಇದು ಕ್ರಾಂತಿಕಾರಕ ಮಸೂದೆ ಅಂದ್ರೂ ತಪ್ಪಾಗೋದಿಲ್ಲ. ಗಿಗ್ ಕಾರ್ಮಿಕರ ನೋಂದಣಿ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಗ್ರಿಗೇಟರ್ಗಳು ಅಥವಾ ಫ್ಯಾಕ್ಟ್ ಫಾರಂಗಳ ನೋಂದಣಿ ಖಚಿತಪಡಿಸಿಕೊಳ್ಳೋದು, ಕಲ್ಯಾಣ ಶುಲ್ಕ ಸರಿಯಾಗಿ ಸಂಗ್ರಹಿಸಲಾಗುತ್ತೆ ಎಂಬುದನ್ನು ಪ್ರಮಾಣೀಕರಿಸೋದು, ಸಾಮಾನ್ಯ ಮತ್ತು ನಿರ್ದಿಷ್ಟ ಸಾಮಾಜಿಕ ಭದ್ರತಾ ಯೋಜನೆಗಳ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳೋದು ಮತ್ತಿತರ ಕಾರ್ಯಗಳು ಇದರಲ್ಲಿ ನಡೆಯುತ್ತೆ. ಪ್ಲಾಟ್ಫಾರ್ಮ್ ಆಧಾರಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳ ಮೇಲುಸ್ತುವಾರಿ, ರಾಜ್ಯ ಸರ್ಕಾರ ರೂಪಿಸಿದ ಯೋಜನೆಗಳ ಆಧಾರದ ಮೇಲೆ ಸೌಲಭ್ಯಗಳು ಕಾರ್ಮಿಕರಿಗೆ ತಲುಪುತ್ತವೆ ಎಂಬುದನ್ನು ಮಂಡಳಿ ಖಚಿತಪಡಿಸ್ಕೊಳ್ಳುತ್ತೆ. ಸುಮ್ಮನೆ ಸರ್ಕಾರ ಯೋಜನೆ ಮಾಡಿಬಿಟ್ಟೈತೆ, ಅದೆಲ್ಲ ಇಂಪ್ಲಿಮೆಂಟ್ ಆಗೈತಾ ಅದನ್ನು ಚೆಕ್ ಮಾಡ್ಕೊಳ್ಳೋದು ಕೂಡ ಈ ಮಂಡಳಿ ಕೆಲಸ. ಒಟ್ಟಿನಲ್ಲಿ ಈ ವಿಡಿಯೋದಲ್ಲಿ ಕಾರ್ಮಿಕ ಇಲಾಖೆಯ ಸಹಾಯವಾಣಿ ನಂಬರನ್ನು ಕೂಡ ಹಾಕಿದ್ದೀನಿ. ದಯವಿಟ್ಟು ಗಿಗ್ ಕಾರ್ಮಿಕರು ಯಾರೇ ಇದ್ರು ಕೂಡ ಸಹಾಯವಾಣಿ ಕಾಲ್ ಮಾಡಿ, ಕಾರ್ಡ್ ಇಲ್ಲ ಅಂದರೆ ಫಸ್ಟ್ ಕಾರ್ಡನ್ನು ಮಾಡಿಸ್ಕೊಂಡು ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಅನ್ನೋದು ಸರ್ಕಾರದ ಅಥವಾ ಸಂತೋಷ್ ಲಾಡ್ ಅವರ ಅಪೇಕ್ಷೆ ಅಥವಾ ಆಶಯ. ಸರ್ಕಾರ ಸೌಲಭ್ಯ ರೀ, ಯಾರಪ್ಪನ ಮನೆದಲ್ಲ. ಅದನ್ನು ಸೂಕ್ತವಾಗಿ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿಸೋ ಕೆಲಸವನ್ನು ಪ್ರತಿಯೊಂದು ಇಲಾಖೆ, ಪ್ರತಿಯೊಂದು ಸಚಿವರು ಅಥವಾ ಸರ್ಕಾರ ಮಾಡಿದ್ರೆ ನಿಜಕ್ಕೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸಂತೋಷ್ ಲಾಡ್ ಅವರ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.